ಸುಮಾರು ದಿನಗಳಿಂದ ನನ್ನಲ್ಲಿ ಏನೋ ಒಂದು ನೆಗೆಟಿವ್ನೆಸ್ ಅನ್ನೋದು ಜಾಸ್ತಿ ಇದೆ. ಎಷ್ಟೇ ಆಚೆ ಬರ್ಬೇಕು ಅನ್ಕೊಂಡ್ರು ನನ್ನ ಮನಸ್ಸಲ್ಲಿ ಏನೂ ಸಮಾಧಾನ ಇಲ್ಲ. ತುಂಬ ಕೋಪ ಬರುತ್ತೆ. ರಿಲೀಫ್ ಆಗಿರೋಣ ಅಂತ ಎಷ್ಟೇ ಟ್ರೈ ಮಾಡ್ತೀನಿ, ಆಗಲ್ಲ. ಏನೋ ಒಂದು ರೀತಿ ಸ್ಟ್ರಕ್ ಅನ್ನಿಸಿದೆ ನನ್ನ ಮನಸ್ಸಿನೊಳಗೆ ಅಂತ ಯಾರಿಗೆ ಆ ಭಾವನೆ ಇದೆ, ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಟ್ರೈ ಮಾಡಿ. ನಿಮಗೆ ಇದನ್ನು ದಿನೇ ದಿನೇ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ತುಂಬ ನಿಮ್ಮಲ್ಲಿ ಏನೇ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎಮೋಷನ್ಸ್ ಎಲ್ಲ ಕುತ್ಕೊಂಡಿತ್ತು, ಅದು ದಿನೇ ದಿನೇ ರಿಲೀಫ್ ಆಗಿ ಒಂದು ಪಾಸಿಟಿವ್ನೆಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ದಾರಿ ಮಾಡಿಕೊಡುತ್ತೆ. ಸೊ ಇದನ್ನು ಮಾಡೋದಕ್ಕೆ ಏನೇನು ಬೇಕಂದರೆ ತುಂಬ ಈಸಿ ಮೆಥಡು. ಮೊದಲನೇದಾಗಿ ಯೆಲ್ಲೋ ಕಲರ್ ಶೀಟು, ಒಂದು ಪಲಾವ್ ಎಲೆ, ಒಂದು ಬರ್ನ್ ಮಾಡೋದಕ್ಕೆ ಒಂದು ಬೌಲ್ ಬೇಕು, ಜೊತೆಯಲ್ಲಿ ಒಂದು ರೆಡ್ ಕಲರ್ ಸ್ಕೆಚ್ ಪೆನ್ ಆರ್ ನಾರ್ಮಲ್ ಪೆನ್, ಜೊತೆಗೆ ಒಂದು ದೀಪ. ಇಷ್ಟಿದ್ರೆ ಸಾಕು. ಸೊ ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ನೀವೇನು ಮಾಡಬೇಕು ಅಂದರೆ, ಸಂಪೂರ್ಣವಾಗಿ ನಿಮ್ಮಲ್ಲಿ ಏನು ಭಾವನಾತ್ಮಕವಾಗಿ ಏನು ನಿಮಗೆ ಯಾವುದೋ ಒಂದು ಘಟನೆ ನೆನಪಿದ್ರೆ ಅಥವಾ ಏನಂತ ರೀಸನ್ನೇ ನನಗೆ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾ ಇದೆ ಅಂದರೆ, ನನ್ನಲ್ಲಿ ಏನು ನೆಗೆಟಿವ್ ಅಂಶ ಇದೆ ಆ ಅಂಶನೆಲ್ಲ ನಾನು ಈ ಬರಹದ ಮುಖಾಂತರ ಸಂಪೂರ್ಣವಾಗಿ ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ, ನನ್ನ ಆಲೋಚನೆಯಿಂದ ಎಲ್ಲ ಆಚೆ ಆಗ್ತಾಯಿದ್ದೀನಿ ಅಂತ ನೀವು ಸಂಪೂರ್ಣವಾಗಿ ನಿಮ್ಗೆ ಏನು ಬರೀಬೇಕು ಅನಿಸುತ್ತೆ ಬರೀರಿ, ಇಲ್ಲ ಗೀಚಿ ಅಷ್ಟೇ. ಕಂಪ್ಲೀಟ್ಲಿ ನಾನು ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ, ನನ್ನಲ್ಲಿ ಏನು ನೆಗೆಟಿವಿಟಿ ಇದೆ, ನೆಗೆಟಿವ್ ಎಮೋಷನ್ಸ್ ಇದೆ, ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ರಿಲೀಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಸಂಪೂರ್ಣವಾಗಿ ಅದೆಲ್ಲ ರಿಲೀಸ್ ಆಗ್ತಾಯಿದೆ. ಈ ಒಂದು ಬರಹದ ಮುಖಾಂತರ ಎಲ್ಲ ಆಚೆ ಆಗ್ತಾಯಿದ್ದೀನಿ ಅಂತ ನೀವು ಜಸ್ಟ್ ಇಮ್ಯಾಜ್ ಮಾಡ್ಕೊಂಡು ಈ ಬರಹದ ಮುಖಾಂತರ ಎಲ್ಲ ನೀವು ಇದೇ ರೀತಿ ಗೀಚ್ತಾ ಹೋಗಬೇಕು. ಸೊ ಇದು ಸಂಪೂರ್ಣವಾಗಿ ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ ಏನೇನು ಭಾವನಾತ್ಮಕವಾಗಿ, ಮಾನಸಿಕವಾಗಿ ನನಗೆ ತುಂಬ ನೋವು ಕೊಡ್ತಾಯಿತ್ತು, ಅದೆಲ್ಲ ಸಂಪೂರ್ಣವಾಗಿ ಆಚೆ ಹೋಗಿದೆ. ಸೊ ಇದರಿಂದ ನಾನು ರಿಲೀಫ್ ಆಗಿದ್ದೀನಿ ಅಂತ ಇಮ್ಯಾಜ್ ಮಾಡ್ಕೊಂಡು ನೀವು ಇದನ್ನೆಲ್ಲ ನಿಮ್ಮ ದೇಹದ ಮುಖಾಂತರ ಆಚೆ ಎಲ್ಲ ಹೋಗಿದೆ ಅಂತ ಗೀಸ್ತಾನೇ ಬರಬೇಕು. ಸೊ ಈ ರೀತಿ ಆದಮೇಲೆ ನೀವು ಏನು ಮಾಡಬೇಕಂದ್ರೆ, ನೆಕ್ಸ್ಟು ಇದನ್ನು ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಆದಮೇಲೆ ನೀವು ಏನು ಮಾಡಬೇಕಂದ್ರೆ, ಒಂದು ಆಂಟಿ ಕ್ಲಾಕ್ ವೈಸು, ಸೊ ಈ ರೀತಿ ಕ್ಲಾಕ್ ವೈಸ್ ಅಲ್ಲ, ಸೊ ಅದರ ಅಪೋಸಿಟ್ಟು ಈ ರೀತಿ ಸಂಪೂರ್ಣವಾಗಿ ಐ ಆಮ್ ರಿಲೀಸಿಂಗ್ ಆಲ್ ನೆಗೆಟಿವಿಟಿ, ಐ ಆಮ್ ರಿಲೀಸಿಂಗ್ ಆಲ್ ನೆಗೆಟಿವ್ ಎಮೋಷನ್ಸ್ ಇಸ್ ಕಂಪ್ಲೀಟ್ಲಿ ರಿಲೀಸ್ ಅಂತ ಜಸ್ಟ್ ಈಗ ಹೇಳ್ಕೊಂಡು ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ದೀಪನ ತಗೊಂಡು ದೀಪದಲ್ಲಿ ಬರ್ನ್ ಮಾಡಬೇಕು ನೀವು ಈ ರೀತಿ. ಸೊ ಅದನ್ನು ಬೌಲ್ಗೆ ಹಾಕ್ಬಿಡಿ. ಆ ಫ್ಲೇಮ್ನ ನೋಡಿ, ಇದೇನಿದೆ ಸಂಪೂರ್ಣವಾಗಿ ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ ಏನೇ ನನಗೆ ನೋವು ಕೊಟ್ಟಿತ್ತು ಆ ಅಂಶ ಎಲ್ಲ ರಿಲೀಸ್ ಆಗಿದೆ ಅಂತ ನೀವು ಫೀಲ್ ಮಾಡಬೇಕು. ಸೊ ಈ ರೀತಿ ಬೌಲ್ನಲ್ಲಿಟ್ಟು ಇದು ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್, ನೀವು ಪಲಾವ್ ಎಲೆನ ಈ ರೀತಿ ನಿಮ್ಮ ಕೈನ ಸೆಂಟ್ರಲ್ಲಿ ಇಟ್ಕೊಂಡು ನೀವು ಯೂನಿವರ್ಸ್ಗೆ ನೀವು ಪ್ರೇ ಮಾಡಬೇಕು. ಡಿಯರ್ ಯೂನಿವರ್ಸ್, ನೌ ಐ ಆಮ್ ಕಂಪ್ಲೀಟ್ಲಿ ಸರೆಂಡರ್ ಯು, ಅಂದರೆ ಬ್ರಹ್ಮಾಂಡದ ಶಕ್ತಿಯ ನಾನು ನಿನ್ನ ಅನಂತ ಶಕ್ತಿಗೆ ನಾನು ಶರಣಾಗಿದ್ದೇನೆ. ನನ್ನಲ್ಲಿರುವಂತಹ ಬೇಡದ ಯೋಚನೆ, ಆಲೋಚನೆ ಎಲ್ಲವನ್ನು ನೀನು ರಿಲೀಫ್ ಮಾಡಿ ನನಗೆ ಒಂದು ಉತ್ತಮವಾದಂತಹ ಒಂದು ಪಾಸಿಟಿವ್ನೆಸ್, ಅಂದರೆ ಸಕಾರಾತ್ಮಕತೆಯ ಶಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಒಳ್ಳೆಯ ದಾರಿಯನ್ನು, ಮಾರ್ಗವನ್ನು ಸೂಚಿಸುವಂಥ ಯೂನಿವರ್ಸ್ಗೆ ಪ್ರೇ ಮಾಡಿ ನೀವು ಇದನ್ನು ಕೂಡ ಬರ್ನ್ ಮಾಡಬೇಕು. ಸೊ ಡೈಲಿ ಒಂದೊಂದು ಟೈಮನ್ನು ನನಗೆ ನಿಮಗೆ ಎಷ್ಟು ದಿನ ಅನಿಸುತ್ತೆ ಅಷ್ಟು ಮಾಡಿ ದಿನೇ ದಿನೇ ಕಳೀತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿರೋ ಆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎಮೋಷನ್ಸ್ ಎಲ್ಲ ರಿಲೀಸ್ ಆಗಿ ಒಂದು ಪಾಸಿಟಿವ್ನೆಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ರೀತಿ ದಾರಿ ಮಾಡಿಕೊಡುತ್ತೆ. ಥ್ಯಾಂಕ್ ಯು.